ನಮಸ್ತೆ. ಸ್ವತಂತ್ರ ಭಾರತದಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಜನರ ನಡುವೆ ಪರಸ್ಪರ ಅಪನಂಬಿಕೆ, ಅಸಹಿಷ್ಣುತೆ ಬೆಳೀತಾ ಹೋಗ್ತಾ ಇದೆ. ಹೀಗೆ ಯಾಕಾಯಿತು ಅಂತ ನಾವು ಹುಡುಕ್ತಾ ಹೋದರೆ ಮೂಲದಲ್ಲಿ ರಾಜಕೀಯ ಪಕ್ಷಗಳ ಅಧಿಕಾರದ ಮೇಲಿನ ವ್ಯಾಮೋಹ ಅಂತ ನಮ್ಗೆ ತಿಳಿಯುತ್ತೆ. ರಾಜಕೀಯ ಪಕ್ಷಗಳು ಅಧಿಕಾರ ಹಿಡಿಯಲು ಧರ್ಮವನ್ನು, ಜಾತಿಗಳನ್ನು ಏಣಿಯಾಗಿ ಬಳಸ್ಕೊಳ್ತಾ ಇದ್ದಾವೆ. ಈ ಕಾರಣದಿಂದಾಗಿ ಜನರ ಮೂಲಭೂತ ವಿಷಯಗಳಾದ ಆರೋಗ್ಯ, ವಸತಿ, ಶಿಕ್ಷಣ, ನೈರ್ಮಲ್ಯ ಇದು ಬದಿಗೆ ಸರಿತಾ ಹೋಗ್ತಾ ಇದ್ದಾವೆ. ಹಾಗೂ ಸ್ವಾತಂತ್ರ್ಯದ ಮೂಲ ಆಶಯಗಳಲ್ಲಿ ಒಂದಾದ ಅಧಿಕಾರ ವಿಕೇಂದ್ರೀಕರಣ ಆಗ್ತಾ ಇಲ್ಲ. ಜನರ ನಡುವೆ ಹಂತ ಹಂತವಾಗಿ ಯೋಚನೆ ಮಾಡುವಂಥ ಶಕ್ತಿ, ಪ್ರಶ್ನೆ ಮಾಡುವಂಥ ಶಕ್ತಿ ಕಳೆದೋಗ್ತಾ ಇದ್ದೇವೆ. ಇದರಿಂದ ಪ್ರಜಾಪ್ರಭುತ್ವ ಹಂತ ಹಂತವಾಗಿ ಮೂಲೆ ಗುಂಪಾಗುವ ಸಾಧ್ಯತೆಗಳುಂಟು. ಇಂತಹ ರಾಜಕೀಯದ ಶೋಭೆಯಿಂದ ಕೂಡಿದ್ದಂತಹ ವಾತಾವರಣದಲ್ಲಿ ಕರ್ನಾಟಕದ ಕೆಲವು ಸಮಾನ ಮನಸ್ಕರು ಕೂಡಿ ಕಳೆದ ಕೆಲವು ದಿನಗಳಿಂದ ಜಾಗೃತ ಕರ್ನಾಟಕ ಎಂಬ ಒಂದು ವೇದಿಕೆ ಮಾಡಿಕೊಂಡು ರಾಜಕೀಯವನ್ನು ಅಭಿವೃದ್ಧಿ ಕೇಂದ್ರಿತ ರಾಜಕೀಯವನ್ನಾಗಿ ಮಾಡಲು ಶ್ರಮಿಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇದೇ 23ರಂದು ಜಾಗೃತ ಕರ್ನಾಟಕವು ಒಂದು ರಾಜಕೀಯ ಸಂಘಟನೆಯಾಗಿ ರೂಪುಗೊಳ್ತಾ ಇದೆ. ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ, ಯಾವುದೇ ಕೆಲಸಕ್ಕೆ ಬಾರದೇ ಇರೋರು ರಾಜಕೀಯದಲ್ಲಿ ಇರ್ತಾರೆ, ರಾಜಕೀಯದಲ್ಲಿರೋರು ಅಯೋಗ್ಯರು, ಹೀಗೆಲ್ಲ ಮಾತಾಡ್ಕೊಳ್ತಾರೆ. ಈ ಥರ ಜನಸಾಮಾನ್ಯರಲ್ಲಿ ರಾಜಕಾರಣದ ಬಗ್ಗೆ ಅಪನಂಬಿಕೆ ಮೂಡ್ತಾ ಹೋಗೋದು ಒಳ್ಳೆಯದಲ್ಲ. ಈ ಕಾರಣದಿಂದ ರಾಜಕಾರಣವನ್ನು ಸ್ವಚ್ಛಗೊಳಿಸೋದು, ಜನರಲ್ಲಿ ರಾಜಕೀಯದ ಬಗ್ಗೆ ಮತ್ತೆ ಆಶಾಭಾವವನ್ನು ಮೂಡಿಸೋದು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅಪೂರ್ಣ ಆಶಯವನ್ನು ಈಡೇರಿಸುವುದು, ಅದರ ಮೂಲಕ ಅಭಿವೃದ್ಧಿ, ಜ್ಞಾನ, ಶಾಂತಿ ಮತ್ತು ಸಮತೆಯನ್ನು ಹೆಚ್ಚಿಸಲು ಪ್ರಯತ್ನ ಪಡುವುದು, ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧವಾಗಿರೋರನ್ನ ವಿರುದ್ಧ ಯಾವುದೇ ರಾಜಿ ಇಲ್ಲದ ಹಾಗೆ ಹೋರಾಡೋದು. ಇದು ಜಾಗೃತ ಕರ್ನಾಟಕದ ಮೂಲ ಆಶಯಗಳಲ್ಲಿ ಒಂದು. ಇದರಿಂದ ನಾನು ಇಂದು ಜಾಗೃತ ಕರ್ನಾಟಕದಲ್ಲಿರುವ ಸಮಾನ ಮನಸ್ಕರೆಲ್ಲರೂ ಸೇರಿ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ. ಜಾಗೃತ ಕರ್ನಾಟಕದ ಸದಸ್ಯರಾದ ನಾನು ಭಾರತದ ಇಂದಿನ ರಾಜಕೀಯ ದುಸ್ಥಿತಿಯ ಬಗ್ಗೆ ಅತೀವ ಆತಂಕಿತನಾಗಿದ್ದೇನೆ. ರಾಜಕೀಯವು ಇದೇ ಹಾದಿಯಲ್ಲಿ ಮುಂದುವರೆದರೆ ಹಸಿವು, ಅಸಮಾನತೆ ಮತ್ತು ಶೋಷಣೆಯಿಂದ ಬಿಡುಗಡೆ ಪಡೆಯಲು ಸಾಧ್ಯವೇ ಇಲ್ಲ ಮತ್ತು ಸುಳ್ಳು, ಅಸಹನೆ, ದ್ವೇಷಗಳಿಂದ ಕಟ್ಟಲಾಗುವ ಮತೀಯ ರಾಜಕೀಯದಿಂದ ಕೊನೆಗೆ ಭಾರತ ಎಂಬ ದೇಶವೇ ಉಳಿಯುವುದಿಲ್ಲ ಎಂಬ ಸತ್ಯವನ್ನು ಮನಗಂಡು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಸಂವಿಧಾನ ಪ್ರತಿಪಾದಿಸುವ ಸತ್ಯ, ನ್ಯಾಯ, ಸಮಾನತೆ, ಉದಾರತೆ, ಪ್ರಾಮಾಣಿಕತೆ, ವ್ಯಕ್ತಿಗೌರವ ಮತ್ತು ಬಂಧುತ್ವದ ಮೌಲ್ಯಗಳನ್ನು ರಾಜಕೀಯದಲ್ಲಿ ಮತ್ತು ಸಮಾಜದಲ್ಲಿ ಮರುಸ್ಥಾಪಿಸಲು ಧರ್ಮ, ದ್ವೇಷ, ಹಣಬಲ ಮತ್ತು ಜಾತೀಯತೆಯ ಪ್ರಭಾವಗಳನ್ನು ರಾಜಕೀಯದಿಂದ ತೊಡೆದುಹಾಕಲು ಮತ್ತು ಸರ್ವರ ಹಿತ ಕಾಯುವ ಪರಿವರ್ತನೀಯ ಅಸ್ತ್ರವನ್ನಾಗಿ ರಾಜಕೀಯವನ್ನು ಮರುರೂಪಿಸಲು, ಹೊಸ ರಾಜಕೀಯವನ್ನು ಕಟ್ಟಲು ನಾವು ಕಟಿಬದ್ಧರಾಗಿರುತ್ತೇವೆಂದು, ಈ ಪ್ರಯತ್ನದಲ್ಲಿ ಎಂತಹದೇ ಸವಾಲುಗಳು ಎದುರಾದರೂ ಎಂದೆಂದಿಗೂ ತಾಳ್ಮೆಗೆಡದೆ ಕೇಳಿ ಬರಬಹುದಾದಂತಹ ಟೀಕೆ, ಕುಹಕ, ಅಪಪ್ರಚಾರ,
ದೇಶ ಸೇವೆಯೆಂಬ ಪವಿತ್ರ ಕೈಂಕರ್ಯ ಎಂದು ಬಗೆದು ಈ ಕಾರ್ಯದಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುತ್ತೇನೆ ಮತ್ತು ಇದಕ್ಕಾಗಿ ಅಗತ್ಯವಿರುವ ಎಲ್ಲ ದಾರಿಗಳನ್ನು ನಾನು ಶೋಧಿಸುತ್ತೇನೆಂದು ಗುರಿ ಸೇರುವ ತನಕ ವಿರಮಿಸುವುದಿಲ್ಲವೆಂದು ದೃಢ ಸಂಕಲ್ಪ ಮಾಡಿ ಕರ್ನಾಟಕದ ಮಣ್ಣಿನ ಸಾಕ್ಷಿಯಾಗಿ ಘೋಷಣೆ ಮಾಡುತ್ತೇನೆ.